ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ತುಂಬ ದಿನಗಳ ನಂತರ ವಿಡಿಯೋ ಬರ್ತಾ ಇದೆ. ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ರಿ, ಕಮೆಂಟೆಲ್ಲ ಕೇಳ್ತಾ ಇದ್ರಿ, ಸರ್ ವಿಡಿಯೋ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ನನಗೆ ಇದು ಒಂದೇ ಈ ಕಥದ್ದು ಸ್ವಲ್ಪ ಗೊಂದಲ ಅನ್ನೋದು ಸೃಷ್ಟಿಯಾಗಿರೋದು. ಯಾಕಂದರೆ ಈ ಕಥದ್ದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗೋಗ್ಬಿಟ್ರೆ ಟೋಟಲಿ ನಮ್ಮ ಕರ್ನಾಟಕದ ಜನತೆನೂ ರಿಲ್ಯಾಕ್ಸ್, ನಾನು ಕೂಡ ರಿಲ್ಯಾಕ್ಸ್. ಅದರಿಂದ ಬೇರೆ ಕಾನ್ಸೆಪ್ಟಲ್ಲಿ ವಿಡಿಯೋಸ್ ಯಾವುದನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಮತ್ತು ಟೈಮಿನ ಅಭಾವದಿಂದ ನಾನು ವಿಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ ಫ್ರೆಂಡ್ಸ್. ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಒಂದೇನೇ. ನಮ್ಮ ತಮಿಳುನಾಡು CM ವಿಜಯ್ ಅವರು ವಿಜಯ್ ದಳಪತಿಯವರು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಜವಾಗೂ ತುಂಬಾ ಖುಷಿ ಆಯಿತು. ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾವತ್ತು ಬರುತ್ತೆ ಅನ್ನೋದು ಒಂದು ನಿಜವಾಗೂ ಕಾದು ನೋಡಬೇಕಾಗಿದೆ. ಯಾಕಂದರೆ ಆ ಥರ CM ಬರಬೇಕು, ಆ ಥರ ಅವ್ರು ಎಷ್ಟು ದಿನ ಇರ್ತಾರೆ ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆದರೆ ಅವ್ರು ತೊಗೊಂಡಿರೋ ಡಿಸಿಷನ್ ಮಾತ್ರ ತುಂಬಾ ಮುಖ್ಯವಾದಂಥದ್ದು. ಯಾಕಂದರೆ ಇವತ್ತು ನಮ್ಮ ಕರ್ನಾಟಕದ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಹೋದ್ರೂ ಕೂಡ, ಎಲ್ಲಿಗೋದ್ರೂ ಕೂಡ ಭ್ರಷ್ಟ ಅಧಿಕಾರಿಗಳು ಬಿಟ್ಟರೆ ನಿಯತ್ತಿನ ಅಧಿಕಾರಿ ಅನ್ನೋದು ಸಾಚ್ಯ ಕೆಲಸ ಮಾಡೋಂತಹ ಅಧಿಕಾರಿಗಳು ಸಿಗೋದೇನೆ ರೇರ್ ಕೇಸ್ ಆಗಿಬಿಟ್ಟಿದೆ. ಎಲ್ಲಿಗಾದರೂ ಹೋಗಿ ನೀವು ಲಂಚ ಅನ್ನೋ ಒಂದು ಮಾತು ಬಿಟ್ಟರೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ಅವರು ಏನು ವಿತ್ ವಿಡಿಯೋ ಎವಿಡೆನ್ಸ್ ಸಮೇತ ನೀವು ಏನಾದರೂ ಲಂಚ ತಗೊಳ್ಳೋ ಅಧಿಕಾರಿಯನ್ನು ಹಿಡ್ಕೊಟ್ರೆ 1,00,000 ರೂಪಾಯಿ ಬಹುಮಾನ ಅಂತಂದೇಳಿ ಏನು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 5,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಕೂಡ ನಿಜವಾಗೂ ವಿತ್ ವಿಡಿಯೋ ಎವಿಡೆನ್ಸ್ ಸಮೇತ ತಗೊಂಡೋಗಿ ನಾನೇನೇನೆ ದಿನಕ್ಕೊಂದೊಂದು ವಿಡಿಯೋ ಕೊಡ್ತೀನಿ, ಬರೀ 5,000 ಅನೌನ್ಸ್ ಮಾಡಿದ್ರು ಕೂಡ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಭ್ರಷ್ಟ ಅಧಿಕಾರಿಗಳು ಇದ್ದಾರೆ, ಏನು ಮಾಡ್ಲಿಕ್ಕಾಗಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟು, ಈ ಡಿಪಾರ್ಟ್ಮೆಂಟು ಅನ್ನೋ ಥರ ಇಲ್ಲ, ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಲಂಚಾವತಾರ ನಡೀತಾ ಇದೆ. ನಮ್ಮ KRS ಪಕ್ಷ ಎಷ್ಟೇ ಶ್ರಮ ಪಟ್ಟರು ಕೂಡ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಯಾಕಂದರೆ ಈ ನಮ್ಮ ಪರಮೇಶ್ವರ್ ಅಂತಹ ಹೋಮ್ ಮಿನಿಸ್ಟರ್ ಇರೋವರೆಗೂ ಬೇರೆ ಯಾರು ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಯಾಕಂತಂದರೆ ಆ ಮನುಷ್ಯ ಇವತ್ತಲ್ಲ, ಅವರ ಪೀಳಿಗೆ ಎಲ್ಲನೂ ಪೊಲಿಟಿಕಲ್ ಇದರಲ್ಲಿ ಬಂದರೂ ಕೂಡ ಆ ಮನುಷ್ಯ ಪೊಲಿಟಿಕಲಿಗೆ ಅನ್ಫಿಟ್ ಅಂತಂದೇಳಿ ನಾನು ಹೇಳ್ತೀನಿ. ಯಾಕಂದರೆ ಈ KRS ಪಕ್ಷದವರು ಏನು ವಿಡಿಯೋಸ್ ಮಾಡಿ ಈ ಲಂಚ ಅನ್ನೋ ಭ್ರಷ್ಟ ಅಧಿಕಾರಿಗಳ ಹತ್ರ ಲಂಚ ತಗೊಳ್ಳೋದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಏನು ಹೋರಾಟ ಮಾಡ್ತಿರೋ ಅದಕ್ಕೆಲ್ಲನೂ ಈ ಪರಮೇಶ್ವರ್ ಅವರೇ ಬ್ರೇಕ್ ಹಾಕಿದ್ರು. ಯಾಕಂದರೆ ಅವ್ರಿಗೆ ಬರೋದು ಕಡಿಮೆ ಆಗುತ್ತಲ್ವಾ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಅನ್ಲಾಯಕ್ ಕೆಲಸಗಳನ್ನ ಅವರು ಮಾಡೋದು ನಿಜವಾಗೂ ಕೂಡ ಸ್ವಲ್ಪನೂ ಇಷ್ಟ ಆಗಲ್ಲ ಬಿಡಿ. ಈ ನಮ್ಮ ಕರ್ನಾಟಕ ಸರ್ಕಾರದ ಒಂದು ನಡತೆ ಬಗ್ಗೆ ಅಥವಾ ಅಧಿಕಾರಿಗಳ ಬಗ್ಗೆ ಮಾಡ್ತಾ ಹೋದ್ರೆ ನಾನು 10 ನಿಮಿಷ ಅಲ್ಲ 10 ಗಂಟೆ ಮಾತಾಡಿದ್ರು ಕೂಡ ಅದು ಸವಿಯಲ್ಲ. ಯಾಕಂದರೆ ನಾನು ದಿನ ಬೆಳಗಾದ್ರೆ ಏನು ಗೌರ್ಮೆಂಟ್ ಆಫೀಸ್ಗಳಿಗೆ ವಿಸಿಟ್ ಮಾಡ್ತೀನಿ, ಅಲ್ಲಿ ಪ್ರತಿಯೊಂದು ಆಫೀಸಲ್ಲೂ ಕೂಡ ನಿಮಗೆ ಲಂಚ ಬಿಟ್ಟರೆ ಬೇರೆ ಏನು ಕೇಳಲ್ಲ. ಕೆಲಸ ಆಗಿಲ್ಲ, ನಿಮ್ಗಿಂದ ಕೊಟ್ಟಿಲ್ಲ, ನಿಮ್ಮ ಕೈಲಿಂದ ಕೊಟ್ಟರೆ ನೆಕ್ಸ್ಟ್ ಕೆಲಸ. ಒಬ್ಬ ಅಟೆಂಡ್ರಲ್ಲಿ ಫೈಲ್ ತಗೊಂಡು ಹೋಗ್ಬೇಕಂದ್ರೂ ಕೂಡ 500ರಿಂದ 1,000 ರೂಪಾಯಿ ಅವನು ಕೊಡಬೇಕು, ಆವಾಗ ಮಾತ್ರ ನೇನೇ ಕೆಲಸ. ಓಕೆ ಫ್ರೆಂಡ್ಸ್, ಇರಲಿ ಸ್ನೇಹಿತರೆ, ಒಂದು ಈ ವಿಡಿಯೋದಲ್ಲಿ ಗಮನಿಸಬೇಕಾಗಿರೋದು ಒಂದೇನೇನೆ, ನಮ್ಮ CM ವಿಜಯ್ ಅಂತವರು ತಮಿಳುನಾಡು ಮುಖ್ಯಮಂತ್ರಿಗಳು ಏನು ಡಿಸಿಷನ್ ತಗೊಂಡಿದ್ದಾರೆ ಆ ಥರ ಡಿಸಿಷನ್ನು ನಮ್ಮ ಸಿದ್ದರಾಮಣ್ಣ ಅವರನ್ನು ತಗೋಬಿಟ್ರೆ ಒಂದು ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು. ಇನ್ನೊಂದು ಏನು, ಇವರು ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ. BBMP ಆಗ್ಬೋದು ಅಥವಾ ಪಂಚಾಯತ್ ಆಗ್ಬೋದು, ಏನು ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ. ಈ ಖಾತಾ ಯಾವುದೇ ಒಂದು ವೇಗವನ್ನ ತಗೊಳ್ತಾ ಇಲ್ಲ. ಯಾಕಂತ ಅಂದರೆ BBMP ಲಿಮಿಟಲ್ಲಿ ಆಗ್ಬೋದು ಅಥವಾ ಪಂಚಾಯತ್ ಲಿಮಿಟಲ್ಲಿ ಆಗ್ಬೋದು, ಪ್ರತಿಯೊಂದು ಕೂಡ ಸ್ಲೋ ಮೂವಿಂಗಲ್ಲೇ ಹೋಗ್ತಾ ಇದೆ. ಯಾಕಂದರೆ ನಮ್ಮ ಮೋದಿಜಿ ಬಂದಾದ್ಮೇಲೆ ಒಂದೇ ಮಾತ್ರ ಬುಲೆಟ್ ಟ್ರೈನ್ಗಳನ್ನ ಬಿಟ್ಟರು ಕೂಡ ಈ ಸರ್ಕಾರಗಳು ಮಾತ್ರ ಇನ್ನೂ ಪ್ಯಾಸೆಂಜರ್ ಟ್ರೈನ್ ಥರನೇ ಇದ್ದಾವೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾಕಂತ ಅಂದರೆ
ಇವ್ರ ಬಗ್ಗೆ ಹೊಗಳದ ತೆಗಳದ ನಿಜವಾಗೂ ಕೂಡ ನನಗಂತೂ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಬೇಡ ಇವ್ರ ಬಗ್ಗೆ. ನಾನು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಇಷ್ಟಪಡಲ್ಲ. ಏನಿಲ್ಲ, ನಂದು ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ, ಮಾನ್ಯ ಡಿ ಕೆ ಶಿವಕುಮಾರ್ ಆಗ್ಬೋದು, ಸಿದ್ದರಾಮಣ್ಣ ಅವರಾಗ್ಬೋದು, ಅಥವಾ ನಮ್ಮ ತುಂಬಾ 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 ಫೇಮಸ್ ಆದಂತಹ ನಮ್ಮ ಕೃಷ್ಣ ಬೈರೇಗೌಡರು ಆಗ್ಬೋದು, ಅಥವಾ ಪ್ರಿಯಾಂಕ ಖರ್ಗೆ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಆ RDPRದು ಏನು ಪಂಚಾಯತ್ ಅಕ್ರಮ ಸೈಟುಗಳನ್ನ ಏನು ಸಕ್ರಮ ಮಾಡ್ತೀವಿ, ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತರ್ತೀವಿ ಅಂತ ಏನು ಒಂದು ಜಾರಿಗೆ ತಗೊಂಡ್ ಬಂದಿದ್ದೀರಾ, ಅದನ್ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಜನಗಳ ಕೈಗೆ ತಲುಪಿಸೋ ತರ ಮಾಡಿ. ಬೇಕಾದ್ರೆ ನೀವು ಟ್ಯಾಕ್ಸ್ ಅಲ್ಲಿ ಇನ್ನು ಸ್ಕ್ವಯರ್ ಫೀಟ್ ಲೆಕ್ಕದಲ್ಲಿ ತಗೊಳ್ತೀರಾ, ಅಥವಾ 500 ರೂಪಾಯಿ ಹೆಚ್ಚಾಗಿ ತಗೊಳ್ತೀರಾ, 1000 ರೂಪಾಯಿ ಹೆಚ್ಚಾಗಿ ತಗೊಳ್ತೀರಾ. ಜನಗಳನ್ನ ಅಲ್ಲಿ 500,000 ಇಂಪಾರ್ಟೆಂಟ್ ಆಗ್ತಾ ಇಲ್ಲ. ಜನಗಳ ಕಷ್ಟ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಹತ್ರನೇನೆ ಬಂದು ಕೇಳ್ಕೊಳ್ಳೋದು ಒಂದೇನೇನೆ, ಸರ್ ನನ್ಗೆ ಅರ್ಜೆಂಟ್ ಬೇಕು. ಯಾಕಂದ್ರೆ ಮೊನ್ನೆ ಒಂದು ಕಸ್ಟಮರ್ ಬಂದ್ರು, ಅವರು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಆಪರೇಷನ್ ಮಾಡಿಸ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಸರ್ ನಮ್ಗೆ ಈ ಖಾತಾ ಮಾಡಿಸ್ಕೊಟ್ರೆ ಪಾರ್ಟಿ ರೆಡಿ ಇದ್ದಾರೆ ಸರ್, ಅಲ್ಲಿ ಅಡ್ವಾನ್ಸ್ ತಗೊಂಡು ನಾವು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕಟ್ತೀವಿ ಅಂತಾರೆ. ಇನ್ನೊಬ್ಬ ಕಸ್ಟಮರ್ ಬಂದಿದ್ದಾರೆ, ಸರ್ ನನ್ನ ಮಗಳಿಗೆ ಇಂಜಿನಿಯರಿಂಗ್ಗೆ ಸೀಟ್ ಸಿಕ್ಕಿದೆ ಸರ್, ಸೈಟ್ ಮೇಲೆ ಲೋನ್ ತಗೋಬೇಕು, ನಾನು ಲೋನ್ ತಗೊಂಡ್ರೆ ಮಾತ್ರನೇನೆ ನಾನು ಇಲ್ಲಿ ನನ್ನ ಮಗಳನ್ನ ಎಜುಕೇಶನ್ಗೆ ನಾನು ಕಂಟಿನ್ಯೂ ಮಾಡ್ಸಕ್ಕಾಗೋದು, ಇಲ್ಲ ಅಂತಂದ್ರೆ ಅವಳನ್ನ ಇದು ಇಂಜಿನಿಯರಿಂಗ್ಗೆ ನಾನು ಓದ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ತರ ಒಂದೊಂದು ಕಸ್ಟಮರು ನಮ್ಮ ಆಫೀಸ್ ಹತ್ರನೇ ಬಂದು ಹೋಗಿ ಕೇಳ್ತಾ ಇದ್ರೆ ನಿಜವಾಗೂ ಕೂಡ ನಮ್ಗೇನೇನೆ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಯಾಕಂದ್ರೆ ಈ ಸರ್ಕಾರದಂತಹ ನಿಜವಾಗೂ ಭ್ರಷ್ಟ ದರಿದ್ರ ಸರ್ಕಾರ ಅಂತಲೇನೆ ನಾನು ನಿಜವಾಗೂ ಹೇಳ್ತೀನಿ. ಯಾಕಂದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ತರಬೇಕಂದ್ರೆ ಸ್ವಾಮಿ, ಅದನ್ನ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡು ತಗೊಬನ್ನಿ, ಜನಗಳನ್ನ ಕಷ್ಟನ ಹರ್ತ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಕೂಡ ಅಬ್ಬಾಸ್ ನಮ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರ್ಬೇಕಪ್ಪ ಅನ್ನೋ ತರ ಜನಗಳ ಮೈಂಡ್ ಅಲ್ಲಿ ಬರೋ ತರ ಮಾಡಿ. ಯಾಕಂದ್ರೆ ನೀವು ಮಾಡ್ತಾ ಇರೋ ಡೆವಲಪ್ಮೆಂಟ್ ಮಾತ್ರ ಝೀರೋ. ಆದ್ರೆ ನಿಮ್ಮ ಅಧಿಕಾರಕ್ಕೋಸ್ಕರ, ನಿಮ್ಮ ಸೀಟಿಗೋಸ್ಕರ ನೀವು ಕಿತ್ತಾಡೋದು ಬಿಟ್ರೆ ಬೇರೆ ಏನೇನು ಕೂಡ ಡೆವಲಪ್ಮೆಂಟ್ ಅಂತೂ ಆಗ್ತಾ ಇಲ್ಲ. ಈ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ, ಒಂದೇ ಬಟನ್ ಅನ್ನ ಒತ್ತಿ ನೀವು ಡೌನ್ಲೋಡ್ ಅನ್ನ ಮಾಡಿ, ಒಂದು ಬಟನ್ ಅನ್ನ ಪ್ರೆಸ್ ಮಾಡಿ ನೀವು ಖಾತಾ ಡೌನ್ಲೋಡ್ ಮಾಡಿ ಅಂತಾರೆ. ಒಂದು ಬಟನ್ ಅಲ್ಲ, 10 ಬಟನ್ ಪ್ರೆಸ್ ಮಾಡಿದ್ರು ಕೂಡ ಖಾತಾ ಸಿಗ್ತಾ ಇಲ್ಲ. ನಾನೇನೇನೆ ಡಿಸೆಂಬರ್ ಅಲ್ಲಿ ಅಪ್ಲೈ ಮಾಡಿರೋದು, ಇಲ್ಲಿವರೆಗೂ ಕೂಡ ಖಾತಾ ಸಿಕ್ಕಿಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಆಲ್ಮೋಸ್ಟ್ 6 ತಿಂಗಳು, ಡಿಸೆಂಬರ್ ಇಂದನೂ 6 ತಿಂಗಳಾಗಿದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಇನ್ನೂ ಕೂಡ ನಿಮ್ ಕೈಲಿ ಬಿ ಖಾತೆಯಿಂದ ಎ ಖಾತೆಗೆ ಅಪ್ರೂವಲ್ ಕೊಡಕ್ ಆಗ್ತಾ ಇಲ್ಲ. ನೋಡಿದ್ರೆ ಅಲ್ಲಿ ಅಭಿಯಾನ ಮಾಡ್ತೀನಿ, ಇಲ್ಲಿ ಅಭಿಯಾನ ಮಾಡಿಸ್ತೀನಿ, 100 ದಿನಗಳ ಕಾಲಾವಕಾಶ ಕೊಡ್ತೀನಿ. 100 ದಿನನಾದ್ರೂ ಕೊಡಿ, 1 ದಿನನಾದ್ರೂ ಕೊಡ್ರಿ. ಆ ಕಾಲಾವಕಾಶ ಕೊಡೋದ್ರನ್ನ ಜನಗಳು ಸದುಪಯೋಗ ಪಡ್ಕೊಳ್ಳೋ ತರ ವ್ಯವಸ್ಥೆಯನ್ನ ಮಾಡಿ. ನಿಮ್ಮ ಖುಷಿಗೋಸ್ಕರ ನೀವು ಬರೀ ಅಪ್ಲಿಕೇಶನ್ ತಗೊಳ್ಳೋದಲ್ಲ, ಎಷ್ಟು ಅಪ್ಲಿಕೇಶನ್ ಬಂದಿದೆ, ಆ ಅಪ್ಲಿಕೇಶನ್ ಅನ್ನ ಎಷ್ಟು ಅಪ್ರೂವಲ್ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರೇ. ಯಾಕಂದ್ರೆ ಯಾರಾದ್ರೂ ನಿಮ್ ಬಗ್ಗೆ ಮಾತಾಡಿದ್ರೆ ಸಾಕು, ನೀವು ಟ್ರ್ಯಾಕ್ ಮಾಡಿಸ್ತೀರಾ, ನೀವು ರೌಡಿಸಮ್ ಮಾಡಿಸ್ತೀರಾ, ಏನ್ ಬೇಕಾದ್ರೂ ಮಾಡಿಸ್ತೀರಾ. ಈ ಯಾರೂನು ನಿಮ್ಮ ಸರ್ಕಾರದ ಬಗ್ಗೆ ಆಗ್ಬೋದು ಅಥವಾ ನಿಮ್ಮ ಬಗ್ಗೆ ಆಗ್ಬೋದು, ಯಾರು ಕೂಡ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಮಾತಾಡಿದ್ರೆ ನೀವ್ ಏನ್ ಮಾಡ್ತೀರಾ, ಹೆಂಗಿದು ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಎಲ್ಲ ಜನಗಳಿಗೂ ಗೊತ್ತಿದೆ. ಆದ್ರೆ ಜನಗಳ ಕಷ್ಟಕ್ಕೆ ಸ್ಪಂದಿಸಿ, ಜನಗಳ ಕಷ್ಟಕ್ಕೆ ನೀವ್ ಎಷ್ಟು ಸ್ಪಂದಿಸ್ತೀರಾ, ನಿಮ್ಗೆ ಅಷ್ಟೇ ಜನ ಸ್ಪಂದಿಸ್ತಾರೆ. ನೆಕ್ಸ್ಟ್ ಕೂಡ ನಮ್ಗೆ ಕಾಂಗ್ರೆಸ್ ಗವರ್ನಮೆಂಟೇ ಬೇಕು, ಸಿದ್ದರಾಮಯ್ಯ ಅವರೇ CM ಬೇಕು, ಡಿ ಕೆ ಶಿವಕುಮಾರ್ ಅವರೇ CM ಆಗ್ಬೇಕು. ಈ ತರ ಎಲ್ಲಾನು ಜನಗಳ ಕನಸು ಬರ್ಬೇಕು. ಆ ಜನಗಳ ಕನ್ಸಲ್ ಬಂದ್ರೆ ನೀವು ನನ್ಸಾಗ್ತೀರಾ. ಯಾಕಂದ್ರೆ ಏನು ನಮ್ಮ ಮಾನ್ಯ ರವಿ ಕೃಷ್ಣ ರೆಡ್ಡಿ ಅವ್ರು ಹೇಳ್ತಾರೆ, ಈ JCB ಅಂತ ಹೇಳ್ಬಿಟ್ಟು ಈ JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಇಂತಹ ಭ್ರಷ್ಟ ಸರ್ಕಾರ ಹೋಗೋವರೆಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಅಂತ ಉದ್ಧಾರ ಆಗಲ್ಲ. ಯಾಕಂದ್ರೆ ಅವರು ಡೆವಲಪ್ಮೆಂಟ್ ಆಗೋದ್ರನ್ನ ನೋಡ್ತಾರೆ, ಆಗ್ಲಿ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ. ನೋಡಿ, ಇವರು ನಮ್ಮ ಪ್ರಿಯಾಂಕ ಖರ್ಗೆ ಅವರು ಆಲ್ಮೋಸ್ಟ್ 1,40,000 ಅಪ್ಲಿಕೇಶನ್ ಅನ್ನ ಆಲ್ರೆಡಿ ನಾವು ಅಪ್ರೂವಲ್ ಕೊಟ್ಟಿದೀವಿ ಅಂತಂದೇಳಿ, ನಿಜವಾಗೂ ಅವ್ರು ಎಜುಕೇಟೆಡ್ ಒಂದು ಗೊತ್ತಾಗ್ತಾ ಇಲ್ಲ. ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಅದು ಒಂದು ಖಾತೆಗೂ ಕೂಡ ಇವರು ಏನು
ನಮ್ಮ ಅನಧಿಕೃತ ಲೇಔಟ್ಸ್ ಅಂತ ಇದೆ, ಆ ಅನಧಿಕೃತ ಲೇಔಟ್ ಅಲ್ಲಿ ಒಂದೇ ಒಂದು ಖಾತಾ ಅನ್ನೋದೊಂದು ಇಶ್ಯೂ ಮಾಡಿಲ್ಲ. ಇವರು 1,40,40,000 ಖಾತೆಗಳನ್ನ ಅನುಮೋದನೆ ಮಾಡಿದೀವಿ ಅಂತ ಹೇಳ್ತಾರೆ. ಮತ್ತೆ ಹೊಸ ಲೇಔಟ್ಸ್ಗೆಲ್ಲಾನು ನಾವು ಆಲ್ರೆಡಿ ಅಷ್ಟು ಅಪ್ಲಿಕೇಶನ್ ಬಂದಿದ್ವು, ಇಷ್ಟು ಅಪ್ಲಿಕೇಶನ್ ಬಂದಿದ್ವು, ಆಲ್ರೆಡಿ ಅಪ್ರೂವಲ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಹೊಸ ಲೇಔಟ್ಸ್ಗೆಲ್ಲ ಹೆಂಗ್ ಅಪ್ರೂವಲ್ ಕೊಡ್ತಾ ಇದ್ದೀರಾ ಸ್ವಾಮಿ ನೀವು? ಹೆಂಗ್ ಹೊಸ ಖಾತಾ ಕೊಡ್ತಾ ಇದ್ದೀರಾ ನೀವು? ಹಳೆ ಸರ್ವೆ ನಂಬರ್ಸ್ ಏನಿದೆ, ಹಳೆ ಡೀಡ್ ಏನಿದೆ, ನೀವೇನು ನಿಮ್ಮ ಅಮೆಂಡ್ಮೆಂಟ್ ಆಗಿದೆ, ಆ ಅಮೆಂಡ್ಮೆಂಟ್ ಪ್ರಕಾರ ಎಷ್ಟು ಜನ ಡೀಡ್ಗಳಾಗಿದೆ, ನಿಯರ್ಲಿ 1 ಕೋಟಿ ಡೀಡ್ಗಳು. ಆ 1 ಕೋಟಿಗೆ ಮೊದಲು ಖಾತಾ ಕೊಡಿ, ಆಮೇಲೆ ನೀವು ಲೇಔಟ್ ಅಪ್ರೂವಲ್ ಆದ್ರೂ ಕೊಟ್ಕೊಳ್ಳಿ, ಹಂಗೇನಾದ್ರೂ ಬಿಟ್ಕೊಳ್ಳಿ. ಅದು ನಿಮ್ಮ ವೈಯಕ್ತಿಕ, ನಿಮ್ಮ ಗವರ್ನಮೆಂಟ್ ಸಂಬಂಧಪಟ್ಟಿರೋದು. ಅದ್ರ ಬಗ್ಗೆ ನಾವು ಕ್ವಶನ್ ಮಾಡಲ್ಲ. ನಾವು ಒಂದು ಸಾಮಾಜಿಕ ಕಾರ್ಯಕರ್ತರಾಗ್ಬೋದು, ಅಥವಾ ಅಡ್ವೊಕೇಟ್ಸ್ ಆಗ್ಬೋದು, ಅಥವಾ ಯೂಟ್ಯೂಬರ್ಸ್ ಆಗ್ಬೋದು, ಯಾರು ಕೂಡ ನಿಮ್ ಬಗ್ಗೆ ನಾವು ಒಂದು ಕ್ವಶನ್ ಅನ್ನ ಮಾಡಲ್ಲ. ಯಾಕಂತಂದ್ರೆ ನೀವು ಈ ಸುಳ್ಳು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಜನಗಳನ್ನ ನೀವು ಮೆಚ್ಚಿಸ್ತಾ ಇದ್ದೀನಿ ಅನ್ಕೊಂಡಿದೀರಾ. ಆದ್ರೆ ನಿಮ್ಮ ಬಗ್ಗೆ ಇರೋ ಒಪಿನಿಯನ್ ಅನ್ನ ನೀವು ಕೇಳ್ಬಿಟ್ರೆ ನಿಜವಾಗೂ ಖಂಡಿತ ಸೂಸೈಡ್ ಮಾಡ್ಕೊಳ್ತೀರಾ. ಅಷ್ಟೊಂದು ಜನಗಳ ಹತ್ರ ನಿಮ್ಮ ಮೇಲೆ ಒಂದು ಇದನ್ನ ಇಟ್ಟಿದ್ದಾರೆ. ನೀವ್ ಅಂದ್ಕೊಳ್ತಿದ್ದೀರಾ ಅಷ್ಟೇ. ಪ್ರಿಯಾಂಕಾ ಖರ್ಗೆ ಅವರು ಗ್ರೇಟ್, ಮಲ್ಲಿಕಾ ಖರ್ಗೆ ಅವರು ಗ್ರೇಟ್ ಅಂತಂದೇಳಿ ಇದ್ ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇನೇನೆ. ಖಂಡಿತ ಅದಲ್ಲ. ಜನ ಮೆಚ್ಚುಗೆ ಮಾಡಿ, ಅಧಿಕಾರಿಗಳ ಮೆಚ್ಚುಗೆ ಮಾಡಬೇಡಿ, ನೀವು ಜನ ಮೆಚ್ಚುಗೆ ಮಾಡಿ. ಅವಾಗ ನಿಮ್ಗೆ ಸ್ವಲ್ಪನಾದ್ರೂ ಕರ್ಟೆಸಿ ಇದೆ, ಜನಗಳ ಮೇಲೆ ಒಂದು ಕಾಳಜಿ ಇದೆ ಅನ್ನೋದು ಒಂದು ಇದರಲ್ಲಿ ತೋರಿಸ್ದಂಗಾಗುತ್ತೆ. ಯಾಕಂದ್ರೆ ನೀವು ಸುಳ್ಳು ಸ್ಟೇಟ್ಮೆಂಟ್ ಅನ್ನ ಏನ್ ಕೊಡ್ತಾ ಇದ್ದೀರಾ, 1,40,000 ಅಪ್ಲಿಕೇಶನ್ ಅನ್ನ ಅನುಮೋದನೆ ಮಾಡಿದೀವಿ, ಅಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ಇಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ಇಲ್ಲಿವರೆಗೂ ಎಷ್ಟು ಅಪ್ಲಿಕೇಶನ್ ಬಂದಿದೆ, ನೀವೆಷ್ಟು ಅಪ್ಲಿಕೇಶನ್ ಅನ್ನ ಅಪ್ರೂವಲ್ ಮಾಡಿದೀರಾ, ಎಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅನ್ನೋದು ಯಾರ ಕೈಲೂ ನಿಮ್ಗೆ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ತರ ನೀವು ಇಟ್ಕೊಂಡಿದ್ದೀರಾ. ನೋಡಿ, ಇವಾಗ ನನಗೇನೇನೆ ಇಲ್ಲಿ ಸುಮಾರು 15-20 ದಿನದಿಂದನೂ ಒಂದು ಬೆಸ್ಕಾಂ ಬಿಲ್ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಯಾವುದೇ ಅಪಾರ್ಟ್ಮೆಂಟ್ಸ್ ಆಗ್ಬೋದು, ಅಥವಾ ಇಂಡಿಪೆಂಡೆಂಟ್ ಹೌಸಿಗೆ ಆಗ್ಬೋದು, ಯಾವುದೇ ಬಿಲ್ಡಿಂಗ್ ಆಗ್ಬೋದು, ಬೆಸ್ಕಾಂ ಬಿಲ್ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಸುಮಾರು 20 ದಿನದಿಂದ ನಾನೇ ಇಲ್ಲಿವರೆಗೂ 10 ಸಾರಿ ನಮ್ಮ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವರು ಕಂಪ್ಲೇಂಟ್ ರೈಸ್ ಮಾಡ್ಕೊಳ್ತಾರೆ, ಬಟ್ ಅದು ನೋ ಯೂಸ್. ಕಂಪ್ಲೇಂಟ್ ರೈಸ್ ಮಾಡ್ಕೊಳ್ತಾರೆ, ಅದು ನೋ ಯೂಸ್, ಪ್ರಯೋಜನಕ್ಕಿಲ್ಲ. ಬೆಸ್ಕಾಂ ಬಿಲ್ಲು ಸುಮಾರು 20 ದಿನದಿಂದ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅದರಿಂದ ಯಾರೇ RDPR ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಕೂಡ ಒಂದು ಬಿಲ್ಡಿಂಗ್ ಆಗ್ಬೋದು, ಶೆಡ್ ಆಗ್ಬೋದು, ಅಥವಾ ಅಪಾರ್ಟ್ಮೆಂಟ್ ಆಗ್ಬೋದು, ಅಥವಾ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸೇ ಆಗ್ಬೋದು, ಯಾವುದು ಕೂಡ ನಿಮ್ಗೆ ಬೆಸ್ಕಾಂ ಬಿಲ್ಲು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅದರಿಂದ ಯಾರು ಕೂಡ ನೀವು ಬಿಲ್ಡಿಂಗ್ದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಗೊಂಡು ಹೋಗ್ಬೇಡಿ. ಓನ್ಲಿ ಸೈಟ್ಸ್ ಮಾತ್ರನೇನೆ ನಿಮ್ಗೆ ಅಪ್ಲಿಕೇಶನ್ ತಗೊಳ್ತಾ ಇದೆ. ಅದು ಬಂದ್ಬಿಟ್ಟು ಪ್ರಾಪರ್ ಆಗಿ ಸರ್ವರ್ ವರ್ಕ್ ಆಗ್ತಾ ಇದೆ. ಆದರೆ ಇವರು ಇನ್ನೂ PDOಗೆ ಲಾಗಿನ್ಗೆ ಆಕ್ಸೆಸ್ ಕೊಟ್ಟಿಲ್ಲ. ಯಾಕಂದ್ರೆ ಇವಾಗ ಏನ್ ಹೇಳ್ತಾ ಇದಾರೆ, DPM ಅಂತ ಹೇಳ್ತಾ ಇದಾರೆ. ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾರೆ, ಆ ಪ್ರಾಜೆಕ್ಟ್ ಮ್ಯಾನೇಜರ್ ಅಪ್ರೂವಲ್ ಕೊಡಬೇಕು, ಅವ್ರಾದ್ಮೇಲೆ ಇಒಗ್ ಬರುತ್ತೆ, ಇಒ ಆದ್ಮೇಲೆ PDOಗ್ ಬರುತ್ತೆ ಅಂತ ಹೇಳ್ತಾ ಇದಾರೆ. ಈ PDOಗೆ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಹೇಳಿ ಖಂಡಿತ ಕ್ಲಾರಿಟಿ ಇಲ್ಲ. ಈ ಕ್ಲಾರಿಟಿ ಎಲ್ಲನೂ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇನೆ ಕೊಡ್ಬೇಕು. ಅದ್ರ ಬಗ್ಗೆ ಅವ್ರಿಗೆ ಮಾತ್ರನೇನೆ ಉತ್ತರ ಗೊತ್ತಿರೋದು. ಸ್ವಾಮಿ, NIC ಇದು ಸಪೋರ್ಟ್ ಆದ್ರೂ ತಗೊಳ್ಳಿ, NIC ಸಪೋರ್ಟ್ ಆದ್ರೂ ತಗೊಂಡು ನೀವು ಆ ಬೆಸ್ಕಾಂ ಬಿಲ್ಲನ್ನ ನೀವು ಫೆಚ್ ಆಗೋ ತರ ಮಾಡಿ. ಮತ್ತೆ ಏನು RDPR ಅಪ್ಲಿಕೇಶನ್ಗಳಿದೆ, ಆ ಅಪ್ಲಿಕೇಶನ್ಗಳು ಡಿಸೆಂಬರ್ ತಿಂಗಳಿಂದ ಏನ್ ಅಪ್ಲಿಕೇಶನ್ ತಗೊಂಡಿದ್ರೆ ಇಲ್ಲಿವರೆಗೂ ಲಕ್ಷಾಂತರ ಅಪ್ಲಿಕೇಶನ್, ಅವನ್ನ ಅಪ್ರೂವಲ್ ಕೊಡೋದಕ್ಕಾದ್ರೂ ಕೂಡ ಸ್ವಲ್ಪ ಕಾಳಜಿ ವಹಿಸಿ. ಯಾಕಂದ್ರೆ ಸ್ವಲ್ಪ ವೇಗ ಮಿತಿಯನ್ನ ಜಾಸ್ತಿ ಮಾಡಿ. ಹೆಂಗೆ ಅಂದ್ರೆ ಆಮೆ ಓಟೋ ತರ ಅಲ್ಲ. ಸರ್ಕಾರ ಇರ್ಬೇಕು ಅಂದ್ರೆ ಮೊಲ ಯಾವ ತರ ರ್ಯಾಬಿಟ್ ರೇಸ್ ಯಾವ ತರ ಇರುತ್ತೆ ಆ ತರ ಇರ್ಬೇಕು. ನೀವು ಇನ್ನೂ ಟರ್ಟಾಯಿಸ್ ಇದ್ರಲ್ಲೇನೆ ಇದ್ದೀರಾ. ನೀವು ಈ ಜನ್ಮದಾಗೆ ಏನಾಗುತ್ತೆ ಅಂತಂದೇಳಿ ನಿಜವಾಗೂ ಯಾರು ಕೂಡ ಊಹಿಸಕ್ಕೂ ಆಗಲ್ಲ. ಆ ರೀತಿ ಜನಗಳಿಗೆ ತೊಂದರೆ ಮಾತ್ರ ಕೊಡೋದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ರೆಡಿಯಾಗಿ ನಿಂತಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಫ್ರೆಂಡ್ಸ್, ಯಾರ್ಯಾರು ಕಟ್ಟಡಗಳದಿದೆ ಅವ್ರು ಯಾರು ಕೂಡ ಅಪ್ಲಿಕೇಶನ್ ಅನ್ನ ತಗೊಂಡ್ ಬರ್ಬೇಡಿ. ಯಾಕಂದ್ರೆ ಅಪ್ಲಿಕೇಶನ್ ತಂದ್ರು ಕೂಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೈಟ್ ಏನಿದೆ, ಸೈಟ್ ಅಪ್ಲಿಕೇಶನ್ ತಗೊಂಡ್ ಬನ್ನಿ. ಮತ್ತೆ B ಖಾತಾಯಿಂದ A ಖಾತಾ ಮಾಡ್ಬೇಕು ಅಂತಂದ್ರೆ ಅದು ಕೂಡ ತಗೊಂಡ್ ಬನ್ನಿ. ನಿಮ್ಗೆ ಈ ಖಾತಾ ಫೆಸಿಲಿಟಿ ಏನೇನ್ ಬೇಕೋ, ಈ ಖಾತಾ ಸರ್ವಿಸ್ ಏನೇನ್ ಬೇಕೋ ತಗೊಂಡ್ ಬಂದ್ರೆ ನಾವು ಅಪ್ಲಿಕೇಶನ್ ಹಾಕೊಡ್ತೀವಿ, ಪ್ಲಸ್ ಖಾತಾ ಕೂಡ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ. ಮತ್ತೆ ಅಷ್ಟಲ್ಲದೆ ನಮ್ಮ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸರ್ವಿಸ್, ಕೇಸ್, ಕೋರ್ಟ್ ಕೇಸ್, ಜಮೀನ್ ಕೇಸ್, ಅಥವಾ ಯಾವುದೇ ಪ್ರಾಪರ್ಟಿ ಕೇಸಸ್ ಇದ್ರು ಕೂಡ, ಅಥವಾ ಯಾವುದೇ ಕನ್ವರ್ಷನ್ ಆಗ್ಬೋದು, ಅಪ್ರೂವಲ್ ಆಗ್ಬೋದು, ಏನೇ ಇದ್ರು ಕೂಡ ನಮ್ಮ ಆಫೀಸಿಂದ ಸರ್ವಿಸ್ ಅನ್ನ ಕೊಡ್ತಾ ಇದೀವಿ. ಅದು ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ನೀವು ನಮ್ಮ ಆಫೀಸ್ ವಿಸಿಟ್ ಅನ್ನ ಮಾಡ್ಬೋದು, ಅಥವಾ ನೀವು ಸಾಫ್ಟ್ ಕಾಪಿ ಬೇಕಾದ್ರೂ ಕೂಡ ಕಳಿಸ್ಬೋದು, ಮಾಡಿ ಕಳಿಸ್ತೇವೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.